ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮುಲ್ಲಾಗಳೇ ದೇಶ ಬಿಟ್ಟು ತೊಲಗಿ. ಸದ್ಯ ಇದೊಂದು ಘೋಷಣೆ ಇರಾನ್ನಾದ್ಯಂತ ಪ್ರತಿಧ್ವನಿಸುತ್ತಿದೆ. ಅಲ್ಲಿನ ಜನ ಅಕ್ಷರಶಃ ಮುಲ್ಲಾಗಳ ವಿರುದ್ಧ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇರಾನ್ನಲ್ಲಿ ಶುರುವಾಗಿರುವ ಜನತಾ ದಂಗೆ ಇರಾನ್ ಸರ್ವೋಚ್ಚ ನಾಯಕ ಖಮೇನಿಯ ಬುಡವನ್ನೇ ಅಲ್ಲಾಡಿಸುತ್ತಿದೆ. ಮೂಲಭೂತವಾದಿ ಆಡಳಿತವನ್ನ ಕೊನೆಗಾಣಿಸಿಯೇ ಸಿದ್ಧ ಅಂತ ಅಲ್ಲಿನ ಜನ ಜಿದ್ದಿಗೆ ಬಿದ್ದಿದ್ದಾರೆ. ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಯಾವ ರೀತಿ ಬಾಂಗ್ಲಾ ಹಾಗೂ ನೇಪಾಳದಲ್ಲಿ ಹೋರಾಟ ನಡೆದಿತ್ತೋ ಅದೇ ರೀತಿಯ ಹಿಂಸಾಚಾರದ ಹೋರಾಟ ಇರಾನ್ನಲ್ಲಿ ನಡೀತಾ ಇದೆ. ಈ ಹೋರಾಟದಲ್ಲಿ 10 ಮಂದಿ ಪ್ರಾಣವನ್ನ ಕೂಡ ಕಳೆದುಕೊಂಡಿದ್ದಾರೆ. ಇದು ಅಲ್ಲಿನ ಜನರನ್ನ ಮತ್ತಷ್ಟು ಕೆರಳಿಸಿದೆ. ಇರಾನ್ನ ಜನ ಹಿಂದಕ್ಕೆ ಹೆಜ್ಜೆ ಇಡದೆ ಮುನ್ನುಗ್ತಾ ಇದ್ದಾರೆ. ಎಲ್ಲಿವರೆಗೆ ಆಯತೊಲ್ಲಾ ಖಮೇನಿ ಸರ್ವೋಚ್ಚ ನಾಯಕನ ಪಟ್ಟದಿಂದ ಇಳಿಯೋದಿಲ್ವೋ ಅಲ್ಲಿವರೆಗೆ ಹೋರಾಟ ನಿಲ್ಲೋದಿಲ್ಲ ಅಂತ ಪ್ರತಿಭಟನಾಕಾರರು ಅಕ್ಷರಶಃ ಆರ್ಭಟ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇರಾನ್ನಲ್ಲಿ ಮತ್ತೊಂದು ಕ್ರಾಂತಿಯಾಗುವ ಲಕ್ಷಣಗಳು ಗೋಚರಿಸುತ್ತಿದೆ. ಯಾವ ಕ್ರಾಂತಿಯ ಮೂಲಕ ಮೂಲಭೂತವಾದಿ ಆಡಳಿತ ಇರಾನ್ನಲ್ಲಿ ಜಾರಿಯಾಯಿತೋ ಅದೇ ಕ್ರಾಂತಿ ಈಗ ಮೂಲಭೂತವಾದಿಗಳನ್ನ ಅಧಿಕಾರದಿಂದ ಕಿತ್ತೆಸೆಯುವ ಲಕ್ಷಣಗಳು ಗೋಚರಿಸುತ್ತಿದೆ. ಮತ್ತೊಂದು ಕಡೆಯಲ್ಲಿ ಪ್ರತಿಭಟನೆಯನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಮುಲ್ಲಾಗಳು ಮಾಡ್ತಾ ಇದ್ದಾರೆ. ಇದೇ ಪ್ರಯತ್ನದಲ್ಲಿ ಇಲ್ಲಿವರೆಗೆ 10 ಜನರ ಪ್ರಾಣ ಕೂಡ ಹೋಗಿದೆ. ಹೀಗೆ ಪ್ರತಿಭಟನಾಕಾರರ ಜೀವ ತೆಗೆಯುತ್ತಿದ್ದಂತೆ ಅಮೆರಿಕ ಕೂಡ ಮಧ್ಯ ಪ್ರವೇಶ ಮಾಡಿದೆ. ಪ್ರತಿಭಟನೆ ಮಾಡುವವರನ್ನ ಮುಟ್ಟಿದ್ರೆ ಹುಷಾರ್ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಸ್ರೇಲ್ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಇದೇ ಸಂದರ್ಭವನ್ನ ಉಪಯೋಗಿಸಿಕೊಂಡು ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಇರಾನ್ನಲ್ಲಿ ಏನಾಗ್ತಿದೆ? ಅಲ್ಲಿನ ಜನ ಮುಲ್ಲಾಗಳ ವಿರುದ್ಧ ತಿರುಗಿ ಬಿದ್ದಿದ್ದು ಯಾಕೆ? ಇಸ್ರೇಲ್ ಹಾಗೂ ಅಮೆರಿಕ ಈ ಸಂದರ್ಭವನ್ನೇ ಉಪಯೋಗಿಸಿಕೊಂಡು ಇರಾನ್ನ ಮೇಲೆ ದಾಳಿ ಮಾಡಿಬಿಡ್ತಾವ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಇರಾನ್ ಅಕ್ಷರಶಃ ಹೊತ್ತಿ ಉರಿತಾ ಇದೆ. ಇರಾನ್ ಜನರ ತಾಳ್ಮೆಯ ಕಟ್ಟೆ ಒಡೆದಿದೆ. ಇಲ್ಲಿವರೆಗೆ ಸಹಿಸಿಕೊಂಡಿದ್ದು ಸಾಕು, ಇನ್ಮುಂದೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಇರಾನ್ ಜನ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾವ ಹೋರಾಟದ ಮೂಲಕ ಮುಲ್ಲಾಗಳು ಆಡಳಿತಕ್ಕೆ ಬಂದರೋ ಅದೇ ಹೋರಾಟ ಇವತ್ತು ಮುಲ್ಲಾಗಳ ಕುರ್ಚಿಯನ್ನ ಅಲುಗಾಡಿಸುತ್ತಿದೆ. ಈಗಿನ ಹೋರಾಟದ ಬಗ್ಗೆ ಹೇಳೋದಕ್ಕಿಂತ ಮೊದಲು ಇರಾನ್ನಲ್ಲಿ ಮೂಲಭೂತವಾದಿ ಆಡಳಿತ ಶುರುವಾಗಿದ್ದು ಹೇಗೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸ್ನೇಹಿತರೆ, 1969ಕ್ಕೂ ಮೊದಲು ಇರಾನ್ನಲ್ಲಿ ರಾಜಪ್ರಭುತ್ವ ಜಾರಿಯಲ್ಲಿತ್ತು. ಇರಾನ್ ದೇಶವನ್ನ ರಾಜರು ಆಳ್ವಿಕೆ ಮಾಡ್ತಾ ಇದ್ರು. ಆದರೆ ಈ ರಾಜರ ಆಳ್ವಿಕೆಯಲ್ಲಿ ಇರಾನ್ ಜನ ಬೇಸತ್ತು ಹೋಗಿದ್ರು. ನಿರಂಕುಶ ಆಡಳಿತ ಅಲ್ಲಿನ ಜನರನ್ನ ಹೈರಾಣ ಮಾಡಿತ್ತು. ರಾಜರು ಐಷಾರಾಮಿಯಾಗಿ ಜೀವನ ಮಾಡ್ತಾ ಇದ್ರೆ ಪ್ರಜೆಗಳು ಮಾತ್ರ 2 ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡ್ತಾ ಇದ್ರು. ಹೀಗಾಗಿ ಅಲ್ಲಿನ ಬಜಾರಿಗಳು ಅಂದ್ರೆ ಬಜಾರ ವ್ಯಾಪಾರಸ್ಥರು ರಾಜಪ್ರಭುತ್ವದ ವಿರುದ್ಧ ತಿರುಗಿ ಬೀಳ್ತಾರೆ. 1979ರಲ್ಲಿ ಇರಾನ್ನಲ್ಲಿ ರಾಜಪ್ರಭುತ್ವದ ವಿರುದ್ಧ ದೊಡ್ಡ ಪ್ರತಿಭಟನೆಯಾಗುತ್ತೆ. ಅಂದು ಬಜಾರ್ ವ್ಯಾಪಾರಸ್ಥರ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದು ಖಮೇನಿ, ರಹುಲ್ಲಾ ಖಮೇನಿ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ 1979ರ ಇರಾನ್ ಕ್ರಾಂತಿಯ ನೇತೃತ್ವ ವಹಿಸಿಕೊಂಡಿದ್ದೆ ಈ ಖಮೇನಿ. ಹೋರಾಟ ಎಷ್ಟರ ಮಟ್ಟಿಗೆ ತೀವ್ರವಾಗಿತ್ತು ಅಂದ್ರೆ ಕೊನೆಗೆ ಇರಾನ್ನ ಅಂದಿನ ರಾಜ ರೆಜಾ ಪೆಹಲ್ವಿ ದೇಶವನ್ನೇ ಬಿಟ್ಟು ಓಡಿ ಹೋಗ್ತಾರೆ. ಅಲ್ಲಿಗೆ ಇರಾನ್ನಲ್ಲಿ ಹೊಸ ಆಡಳಿತ ಶುರುವಾಗುತ್ತೆ. ರಾಜಪ್ರಭುತ್ವದಿಂದ ಧಾರ್ಮಿಕ ಪ್ರಭುತ್ವಕ್ಕೆ ಇರಾನ್ ಶಿಫ್ಟ್ ಆಗುತ್ತೆ. ರಹುಲ್ಲಾ ಖಮೇನಿ ಇರಾನ್ ಸುಪ್ರೀಂ ಲೀಡರ್ ಆಗಿ ಅಧಿಕಾರ ವಹಿಸಿಕೊಳ್ತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ಖಮೇನಿ ಆಡಳಿತಕ್ಕೆ ಬರೋದಕ್ಕಿಂತ ಮೊದಲು ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ನ ಆಪ್ತ ದೇಶಗಳಾಗಿದ್ದವು. ಆಗ ನೋಡ್ಲಿಕ್ಕೆ ಹೋದ್ರೆ ಇಸ್ರೇಲ್ಗೆ ದೇಶದ ಮಾನ್ಯತೆ ಕೊಟ್ಟ ಮೊದಲ ದೇಶವೇ ಇರಾನ್. ಆದರೆ ಖಮೇನಿ ಆಡಳಿತಕ್ಕೆ ಬಂದ ನಂತರ ಎಲ್ಲವೂ ಬದಲಾಗುತ್ತೆ. ಅದರಲ್ಲೂ ಆಯತೊಲ್ಲಾ ಖಮೇನಿ ಅಧಿಕಾರ ವಹಿಸಿಕೊಂಡ ಮೇಲೆ ಇಸ್ರೇಲನ್ನ ಸಣ್ಣ ಸೈತಾನ್ ಮತ್ತು ಅಮೆರಿಕವನ್ನ ದೊಡ್ಡ ಸೈತಾನ್ ಎಂದು ಕರೆದು ಬಿಡ್ತಾರೆ. ಇಸ್ರೇಲ್ ದೇಶವನ್ನ ಭೂಪಟದಿಂದಲೇ ನಾಶ ಮಾಡಬೇಕು ಅಂತ ಬಹಿರಂಗವಾಗಿಯೇ ಘೋಷಣೆ ಮಾಡ್ತಾರೆ. ಇರಾನ್ನ ಇಂದಿನ ಸ್ಥಿತಿಗೆ ಈ ದ್ವೇಷ ಕೂಡ ಕಾರಣ ಅಂದ್ರೂ ತಪ್ಪಾಗೋದಿಲ್ಲ. 1979ರ ನಂತರ ಇರಾನ್ನಲ್ಲಿ ಇಸ್ಲಾಮಿಕ್ ಆಡಳಿತ ಜಾರಿಯಾಗುತ್ತೆ. ಇರಾನ್ನ ಸಂಪೂರ್ಣ ಹಿಡಿತ ಸುಪ್ರೀಂ ಲೀಡರ್ನ ಕೈಗೆ ಹೋಗುತ್ತೆ. ಸ್ನೇಹಿತರು, ನಿಮಗೆ ಗೊತ್ತಿರಲಿ, ಇರಾನ್ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ನಡೆಯುತ್ತೆ. ಪ್ರಧಾನಿ ಕೂಡ ಆಯ್ಕೆಯಾಗುತ್ತಾರೆ. ಆದರೆ ಇದೆಲ್ಲ ಹೆಸರಿಗೆ ಮಾತ್ರ. ಸಂಪೂರ್ಣ ಆಡಳಿತ ನಡೆಸೋದು ಸುಪ್ರೀಂ ಲೀಡರ್. ಅವರ ವಾಕ್ಯವೇ ಅಲ್ಲಿ ವೇದವಾಕ್ಯ. ಜನರ ದಂಗೆಯಿಂದಲೇ ಅಧಿಕಾರಕ್ಕೆ ಬಂದ ಖಮೇನಿಯನ್ನ
ಜನ ಕೂಡ ಇಷ್ಟಪಡ್ತಾ ಇದ್ರು. ಮೊದಲಿಗೆ ಅಧಿಕಾರಕ್ಕೆ ಬಂದಾಗ ಖಮೇನಿ ಜನಪರವೇ ಇದ್ರು. ಆದರೆ ಹೋಗ್ತಾ ಹೋಗ್ತಾ ಅವರು ಕೂಡ ಬದಲಾಗ್ತಾರೆ. ಧಾರ್ಮಿಕತೆಗೆ ಹೆಚ್ಚು ಮನ್ನಣೆ ಕೊಡ್ತಾರೆ. ಜನರ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಾರೆ. ಅದರಲ್ಲೂ ಮಹಿಳೆಯರಿಗೆ ಕಠಿಣ ಕಾನೂನುಗಳನ್ನು ಹೇರಲಾಗುತ್ತೆ. ಇದರ ಬಗ್ಗೆ ಜನ ಆಗಾಗ ಪ್ರತಿಭಟನೆಗಳನ್ನ ಕೂಡ ಮಾಡ್ತಾ ಇದ್ರು. ಆದರೆ ಆ ಹೋರಾಟ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಖಮೇನಿ ಬಿಡ್ತಾ ಇರಲಿಲ್ಲ. ಆದರೆ ಈ ಬಾರಿ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಇರಾನ್ನ ಮೂಲೆ ಮೂಲೆಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಇದಕ್ಕೆ ಕಾರಣ ಇರಾನ್ನ ಸದ್ಯದ ಆರ್ಥಿಕ ಪರಿಸ್ಥಿತಿ. ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋದಲ್ಲೇ ಇರಾನ್ನ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳಿದ್ವಿ. ಇರಾನ್ ಕರೆನ್ಸಿ ಪಾತಾಳಕ್ಕೆ ಕುಸಿದು ಬಿದ್ದಿದೆ. ಅಮೆರಿಕದ ಡಾಲರ್ ಎದುರು ಇರಾನ್ ರಿಯಲ್ ಹಿಂದೆಂದು ಕಂಡು ಕೇಳರಿಯದ ರೀತಿಯಲ್ಲಿ ಬಿದ್ದುಬಿಟ್ಟಿದೆ. $1 ಅಂದರೆ 14 ಲಕ್ಷ ಇರಾನ್ ರಿಯಲ್ ಆಗಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, $1 ಕೊಡಬೇಕು ಅಂದರೆ ಬರೋಬ್ಬರಿ 14 ಲಕ್ಷ ಇರಾನ್ ಹಣ ಕೊಡಬೇಕು. ಈ ಸಿಚುವೇಶನ್ ಅನ್ನ ನೀವು ಊಹೆ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯವಿಲ್ಲ. ಕರೆನ್ಸಿ ಮೌಲ್ಯ ಪಾತಾಳಕ್ಕೆ ಕುಸಿಯಿತು ಅಂದರೆ ಹಣದುಬ್ಬರ ಕೂಡ ಏರಿಕೆಯಾಗುತ್ತೆ. ಅಲ್ಲಿಗೆ ದಿನಬಳಕೆಯ ವಸ್ತುಗಳು ಕೂಡ ಗಗನಕ್ಕೇರುತ್ತವೆ. ಅದರ ಲೆಕ್ಕಾಚಾರ ಕೇಳಿದರೆ ನಿಮಗೂ ಕೂಡ ತಲೆ ತಿರುಗಬಹುದು. ಸಾಮಾನ್ಯವಾಗಿ ಇರಾನ್ನಲ್ಲಿ ಬೀಫ್ ತಿಂತಾರೆ. ಸದ್ಯ ಇರಾನ್ನಲ್ಲಿ 1 kg ಬೀಫ್ ಮಾಂಸದ ಬೆಲೆ ಎಷ್ಟು ಗೊತ್ತಾ? ಬರೋಬ್ಬರಿ 12 ಲಕ್ಷ ರಿಯಾಲ್. ಇನ್ನೊಮ್ಮೆ ಹೇಳ್ತೀವಿ ಕೇಳಿ, 1 kg ಮಾಂಸ ತೆಗೆದುಕೊಳ್ಳಬೇಕು ಅಂದರೆ ಬರೋಬ್ಬರಿ 12 ಲಕ್ಷ ಇರಾನ್ನ ಹಣ ಕೊಡಬೇಕು. ಹಾಗಂತ ಕೇವಲ ಮಾಂಸದ ಬೆಲೆ ಮಾತ್ರ ಜಾಸ್ತಿ ಆಗಿರೋದಲ್ಲ, ದಿನಬಳಕೆಯ ವಸ್ತುಗಳ ಬೆಲೆ ಕೂಡ ಗಗನಕ್ಕೇರಿದೆ. 1 ಲೀಟರ್ ಮೊಸರಿಗೆ 40,000, ತರಕಾರಿಗೆ 20,000, ಹಾಲಿಗೆ 20,000. ಒಂದು ಜ್ಯೂಸ್ ಕುಡಿಬೇಕು ಅಂದ್ರೂ 50,000 ಕೊಡಬೇಕು. ಇಷ್ಟೆಲ್ಲ ಬೆಲೆ ಏರಿಕೆ ಆಗ್ತಾ ಇದ್ರೆ ಜನ ಬೀದಿಗೆ ಇಳಿಯದೆ ಸುಮ್ಮನೆ ಇರ್ತಾರ ಹೇಳಿ? ಒಂದ್ ಕಡೆ ಬೆಲೆ ಏರಿಕೆ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇರಾನ್ ಆಡಳಿತ ಕೂಡ ಜನರ ಮೇಲೆ ತೆರಿಗೆ ಹಾಕಿದೆ. 60% ತೆರಿಗೆ ಹಾಕಿ ಗಾಯದ ಮೇಲೆ ಬರೆ ಎಳೆದು ಬಿಟ್ಟಿದೆ. ಬೆಲೆ ಏರಿಕೆಯ ಸಂದರ್ಭದಲ್ಲಿ ಜನರ ಜೊತೆ ನಿಲ್ಲಬೇಕಾದ ಸರ್ಕಾರವೇ ಜನರ ಮೇಲೆ ತೆರಿಗೆ ಹಾಕಿಬಿಟ್ಟಿದೆ. ಇರಾನ್ ಆಡಳಿತ ತೆಗೆದುಕೊಂಡ ಈ ನಿರ್ಧಾರ ಉರಿಯುವ ಬೆಂಕಿಗೆ ತುಪ್ಪ ಸುರಿದು ಬಿಟ್ಟಿದೆ. ಹೀಗಾಗಿ ಜನ ಬೇರೆ ದಾರಿ ಇಲ್ಲದೆ ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇರಾನ್ನಲ್ಲಿ 30 ಪ್ರಾಂತ್ಯಗಳಿದೆ. ಅದರಲ್ಲಿ 20ಕ್ಕೂ ಹೆಚ್ಚು ಪ್ರಾಂತ್ಯಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈ ಪ್ರತಿಭಟನೆಗಳಿಗೆ ಬಜಾರಿಗಳು ಕೂಡ ಧುಮುಕಿದ್ದಾರೆ. ಅಲ್ಲಿಗೆ ಯಾವ ಬಜಾರಿಗಳು ಖಮೇನಿಗಳ ಆಡಳಿತಕ್ಕೆ ಕಾರಣರಾಗಿದ್ರೋ ಅದೇ ಬಜಾರಿಗಳು ಈಗ ಖಮೇನಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮೊದಲು ರಾಜಧಾನಿ ಟೆಹರಾನ್ನಲ್ಲಿ ಆರಂಭವಾದ ಈ ಪ್ರತಿಭಟನೆ ಈಗ ದೇಶದ ಮೂಲೆ ಮೂಲೆಯನ್ನ ಕೂಡ ಆವರಿಸಿಕೊಳ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಜನರು ಕೂಗುತ್ತಿರುವ ಘೋಷಣೆಗಳು ಕೂಡ ಈಗ ಜಗತ್ತಿನ ಗಮನ ಸೆಳೆಯುತ್ತಿವೆ. ಮುಲ್ಲಾ ಸಾಯುವವರೆಗೂ ಈ ನಾಡಿಗೆ ಸ್ವಾತಂತ್ರ್ಯ ಸಿಗಲ್ಲ, ಖಮೇನಿ ಸಾಯಲಿ, ಮುಲ್ಲಾಗಳು ತೊಲಗಲಿ ಅನ್ನುವ ಘೋಷಣೆಗಳನ್ನ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ. ಪ್ರತಿಭಟನೆಯ ತೀವ್ರತೆ ನೋಡಿದ್ರೆ ಖಮೇನಿ ಆಡಳಿತ ಈ ಬಾರಿ ಸಂಪೂರ್ಣವಾಗಿ ಅಂತ್ಯವಾಗಲಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪ್ರತಿಭಟನೆಯನ್ನ ಹೇಗಾದರೂ ಮಾಡಿ ಹತ್ತಿಕ್ಕಲೇಬೇಕು ಅಂತ ಖಮೇನಿ ಜಿದ್ದಿಗೆ ಬಿದ್ದಿದ್ದಾರೆ. ಇದೇ ಜಿದ್ದಿನಲ್ಲಿ 10 ಜನರ ಪ್ರಾಣವನ್ನ ಕೂಡ ತೆಗೆದಿದ್ದಾರೆ. ಹೀಗಾಗಿ ಅಮೆರಿಕ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿದೆ. ಪ್ರತಿಭಟನಾಕಾರರನ್ನ ಮುಟ್ಟಿದ್ರೆ ಹುಷಾರ್ ಅಂತ ಅಮೆರಿಕ ಅಧ್ಯಕ್ಷರು ಎಚ್ಚರಿಕೆ ನೀಡಿದ್ದಾರೆ. ಶಾಂತಿಯುತ ಪ್ರತಿಭಟನಾಕಾರರ ವಿರುದ್ಧ ಗುಂಡಿನ ದಾಳಿ ನಡೆಸಿದ್ರೆ ನಾವು ಸುಮ್ಮನಿರಲ್ಲ. ಸರ್ಕಾರ ಪ್ರತಿಭಟನಾಕಾರರನ್ನ ಹಿಂಸಾಚಾರದ ಮೂಲಕ ದಮನಿಸಲು ಹೊರಟ್ರೆ ಅಮೆರಿಕವು ಪ್ರತಿಭಟನಾಕಾರರ ನೆರವಿಗೆ ಬರಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಸ್ರೇಲ್ ಕೂಡ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಪ್ರತಿಭಟನಾಕಾರರಿಗೆ ಅಭಯ ನೀಡಿದೆ. ಪ್ರತಿಭಟನಾಕಾರರ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾವು ಸುಮ್ಮನಿರೋದಿಲ್ಲ ಅಂತ ಇಸ್ರೇಲ್ ಬಹಿರಂಗವಾಗಿಯೇ ಹೇಳಿದೆ. ಅಲ್ಲಿಗೆ ಖಮೇನಿ ಶತ್ರುಗಳು ಈ ಸಂದರ್ಭವನ್ನ ಬಳಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಎಚ್ಚರಿಕೆಯ ನಡುವೆಯೂ ಖಮೇನಿ ಪ್ರತಿಭಟನಾಕಾರರ ಮೇಲೆ ದಾಳಿ ಮಾಡಿದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡಿ ಬಿಡಬಹುದು. ಇನ್ನು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು, ಇರಾನ್ನಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ತೈಲ ಇದೆ, ಆ ಹಣವನ್ನು ಬಳಸಿಕೊಂಡು ಗಗನಕ್ಕೇರಿದ ಬೆಲೆಗಳನ್ನು ಇಳಿಸಬಹುದಲ್ವಾ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇರಾನ್ ತೈಲದಿಂದ ಬಂದ ಹಣವನ್ನು ಜನರಿಗೆ ಖರ್ಚು ಮಾಡುವ ಬದಲು ಉಗ್ರರಿಗೆ ಕೊಡ್ತಾ ಇದೆ. ಹಮಾಸ್ಗೆ ಸಪೋರ್ಟ್ ಮಾಡೋದು, ಹಿಜ್ಬುಲ್ಲಾಗೆ ಶಸ್ತ್ರಾಸ್ತ್ರಗಳನ್ನು ರವಾನೆ ಮಾಡೋದು, ಹೌತಿ ಉಗ್ರರಿಗೆ ವೆಪನ್ಗಳನ್ನು ಕೊಡೋದು, ಇದಕ್ಕೆ ತಮ್ಮ ತೈಲದಿಂದ ಬಂದ ಹಣವನ್ನು ವಿನಿಯೋಗ ಮಾಡ್ತಾ ಇದೆ. ಇದು ಕೂಡ ಅಲ್ಲಿನ ಜನರನ್ನ ರೊಚ್ಚಿಗೆಬ್ಬಿಸಿದೆ. ಉಗ್ರರನ್ನ ಪೋಷಣೆ ಮಾಡೋದಕ್ಕೆ ತಮ್ಮ ದೇಶದ ಸಂಪನ್ಮೂಲಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ ಅಲ್ಲಿನ ಜನ ಹೋರಾಟ ಮಾಡ್ತಾ ಇದ್ದಾರೆ. ಮೊದಲು ನಮ್ಮನ್ನ ಸಾಕಿ ಆಮೇಲೆ ಉಗ್ರರನ್ನ ಸಾಕಿ ಅಂತ ಇರಾನ್ ಸರ್ಕಾರದ ವಿರುದ್ಧ, ಇರಾನ್ನ ಸುಪ್ರೀಂ ಲೀಡರ್ನ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ.
ಅದೇನೇ ಇರಲಿ, ಜನರು ದಂಗೆ ಇದ್ದರೆ ಯಾವ ಆಡಳಿತ ಕೂಡ ಶಾಶ್ವತ ಅಲ್ಲ ಅನ್ನೋದಕ್ಕೆ ಇರಾನ್ನ ಇಂದಿನ ಸ್ಥಿತಿಯೇ ಸಾಕ್ಷಿ. ಈ ವಿಚಾರದ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.